ಈ ಬಿಜೆಪಿ ಇದಾರಲ್ಲ, ಸುಳ್ಳೆ ಅವ್ರ ಮನೆ ದೇವರು. ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಹೇಳಲ್ಲ. ವರ್ಷಕ್ಕೆ 2 ಕೋಟಿ ಹುದ್ದೆ ಬಿಟ್ರೆ, ಉದ್ಯೋಗ ಕೊಟ್ರ ವರ್ಷಕ್ಕೆ 2 ಕೋಟಿ ಉದ್ಯೋಗ. ನರೇಂದ್ರ ಮೋದಿಜಿ ಕ್ಯೂ ಬೋಲಿಯಾ 2 ಕೋಟಿ. ಈಗ 11 ವರ್ಷದಲ್ಲಿ ಎಷ್ಟು ಕೋಟಿ ಉದ್ಯೋಗ ಮಾಡಬೇಕಾಗಿತ್ತಪ್ಪ? 22 ಕೋಟಿ ಉದ್ಯೋಗ. ವರ್ಷಕ್ಕೆ 2 ಕೋಟಿ ಉದ್ಯೋಗ. ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆನೇ ಬಗೆಹರಿಸ್ಬಿಡ್ತಿತ್ತು. ಮಾಡಿದ್ರ? ಆಮೇಲೆ ಮಾತಾಡಿದ್ರೆ ಹೇಳೋದು, ಮಾತಿತ್ತಿದ್ರೆ ಹೇಳೋದು, ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್. ಆಮೇಲೆ ಮುಸಲ್ಮಾನರಿಗೆ ನೀವು ಓಟೆ ಕೊಡ್ಬೇಡಿ, ಬರಬೇಡಿ ಅಂತ ಹೇಳೋದು. ಅವರಿಗೆ 4% ಮೀಸಲಾತಿ ಇತ್ತು ಉದ್ಯೋಗ ಕೊಡೋದ್ರಲ್ಲಿ. 4% 2B ನಲ್ಲಿ 4% ಮೀಸಲಾತಿ ಕೊಡ್ತಿತ್ತು ಉದ್ಯೋಗದಲ್ಲಿ. ಅವರಿಗೆ ತೆಗೆದಾಕ್ಬಿಟ್ಟು ಅದು ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಆಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಆಗಿದೆ. ಸಬ್ಕ ಸಾಥ್ ಸಬ್ಕ ವಿಕಾಸ್. ಇದನ್ನೇನಾ ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಕರೀಬೇಕಾ? ನೀವೇ ನೋಡೋಣ. ನಮ್ಮ ಕಾರ್ಯಕರ್ತರಿಗೆ ಇವೆಲ್ಲ ಗೊತ್ತಾಗಬೇಕು. ಯಾಕಂದ್ರೆ ಬಿಜೆಪಿಯವರು ಸುಳ್ಳು ಹೇಳ್ಕೊಂಡು ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ನಾವು ಬಂದ ಮೇಲೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಇವುಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ. ಇವತ್ತು ನಮ್ಮನ್ನೇ ಕಾಪಿ ಹೊಡೆದ್ಬಿಟ್ಟವ್ರಿಗೆ. ಕರ್ನಾಟಕ ಸರ್ಕಾರ ಈಗ ಮಾಡೆಲ್ ಸರ್ಕಾರ ಆಗೋಗ್ಬಿಡದೆ. ಗುಜರಾತ್ ಮಾಡೆಲ್. ನರೇಂದ್ರ ಮೋದಿಜಿ 12 ವರ್ಷ ಮುಖ್ಯಮಂತ್ರಿ ಆಗಿದ್ರಿ. ಇವತ್ತು GST ಕಲೆಕ್ಷನ್ ನಲ್ಲಿ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. GST SR ಪಾಟೀಲ್ ವ್ಯಾಪಾರಗಾರ ಗೊತ್ತಾಗುತ್ತೆ. ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಇಡೀ ದೇಶದಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 2. ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 2. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ನಾಟ್ ಗುಜರಾತ್, ನಾಟ್ ಮಧ್ಯಪ್ರದೇಶ್, ನಾಟ್ ರಾಜಸ್ಥಾನ್, ನಾಟ್ ಉತ್ತರ ಪ್ರದೇಶ್, ನಾಟ್ ಉತ್ತರ ಪ್ರದೇಶ್. ನಾವು ದಿವಾಳಿ ಆಗ್ಬಿಟ್ಟಿದ್ದೀವ ಏನ್ರಿ ನರೇಂದ್ರ ಮೋದಿಜಿ? ದಿವಾಳಿ ಆಗ್ಬಿಟ್ಟಿದೀವ? ಸುಳ್ಳು ಹೇಳಕ್ ಒಂದು ಮಿತಿ ಬೇಕಲ್ಲ. 4 ವರ್ಷ, 2 ವರ್ಷ ಯಡಿಯೂರಪ್ಪ, ಆಮೇಲೆ ಇಲ್ಲಿ ಪಕ್ಕದ ಯಾವುದು ಶಿಗ್ಗಾಂವ್ ಬಸವರಾಜ ಬೊಮ್ಮಾಯಿ 4 ವರ್ಷ ಬಿಜೆಪಿ ಅಧಿಕಾರದಲ್ಲಿ ಇದ್ರಿ. ಏನಾದ್ರು ಮಾಡಿದ್ರ? ಆನ್ಗಳಿಗೆ ಏನಾದ್ರು ಮಾಡಿದ್ರ? ಆನ್ಗಳಿಗೆ ಬೈ ಎಲೆಕ್ಷನ್ ಬಂದಿದ್ದೆ. ಪಕ್ಕದ ಈ ಜಿಲ್ಲೆಯವರೇ ಬಸವರಾಜ ಬೊಮ್ಮಾಯಿ, ಪಕ್ಕದ ತಾಲೂಕು ಕ್ಷೇತ್ರ ಶಿಗ್ಗಾಂವ್. ಈ ಊರಿನ ಅಳಿಯ, ಅಕ್ಕಿ ಹಾಲೋರ್ ಅಳಿಯ, ಈ ಊರಿನ ಅಳಿಯ ಏನಾದ್ರು ಮಾಡಿದ್ರೆ
ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಆಸ್ತಿ ಸೃಜನೆ ಮಾಡ್ತಕ್ಕಂಥ ಖರ್ಚಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಆಸ್ತಿ ಸೃಜನೆ ಮಾಡ್ತಕ್ಕಂಥದ್ದು. ಇದ್ರ ಜೊತೆಗೆ ಸುಮಾರು 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಕಳೆದ ವರ್ಷ 52,009 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರೆ ಈ ವರ್ಷ ಬಜೆಟ್ ನಲ್ಲಿ ಇಟ್ಟಿರ್ತಕ್ಕಂಥದ್ದು 50,018 ಕೋಟಿ ರೂಪಾಯಿಗಳು. 50,018 ಕೋಟಿ ರೂಪಾಯಿ ಅಂದ್ರೆ ಸುಮಾರು 133 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೆ ಇಟ್ಟಿದ್ದೇವೆ. ಹೇಗೆ ಸಾಧ್ಯ ಆಯ್ತು? ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಇದನ್ನ. ಹೇಗೆ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಖಜಾನೆ ಖಾಲಿಯಾಗ್ಬಿಟ್ಟಿದೆ, ಸರ್ಕಾರ ಪಾಪರ್ ಆಗ್ಬಿಟ್ಟಿದೆ. ಬಿಜೆಪಿಯವರು ಮಾಡ್ತಕ್ಕಂಥದ್ದು ಬರೀ ಸುಳ್ಳು. ಬರೀ ಇದೊಂದು ಆನಗಲ್ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಮಾನೆ ಇದ್ದಾರೆ, ಒಬ್ಬ ಕ್ರಿಯಾಶೀಲ ಶಾಸಕ, ಜನಪರ ಕಾಳಜಿ ಇರ್ತಕ್ಕಂಥ ಶಾಸಕ. 650 ಕೋಟಿ ರೂಪಾಯಿ ಹೆಂಗೆ ಉದ್ಘಾಟನೆ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತು? ದುಡ್ಡಿಲ್ಲದೆ ಹೋಗಿದ್ರೆ ಅದು ಕುಡಿಯ ನೀರಿನ ಯೋಜನೆ, ವಿದ್ಯುತ್ ಶಕ್ತಿ ವಿತರಣೆ ಯೋಜನೆ, ಆಮೇಲೆ ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆ, ರಸ್ತೆಗಳನ್ನ ಮಾಡ್ತಕ್ಕಂಥ ಯೋಜನೆ. ಇದೆಲ್ಲ ಹೆಂಗ್ ಮಾಡಕ್ಕಾಯ್ತಿತ್ತಪ್ಪ? ಹೆಂಗ್ ಮಾಡಕ್ಕಾಯ್ತಿತ್ತ? ಬಿಜೆಪಿಯವರುಗಳು ಸುಳ್ಳಲ್ವಾ? ಈಗ ಅಶೋಕ, ವಿಜೇಂದ್ರ ಅವರೆಲ್ಲ ಏನಂತೀವಿ ನಾವು, ಛಲವಾದಿ ನಾರಾಯಣ ಸ್ವಾಮಿ ನಮ್ಮ ಜೊತೆಲಿ ಇದ್ದವನು ಗಿರಾಕಿ, ಅವನು ಅಲ್ಲಿ ಊಟದವನು. ಈಗ ನಮ್ಮನ್ನ ಹಾಡಿ ಉಗುಳ್ತಾ ಇದ್ದವನು ಅಲ್ಲೋಗಿ ಹಾಡಿ ಉಗುಳಕ್ ಶುರು ಮಾಡಿದ್ದಾರೆ. ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಹೋಗಿದ್ರೆ ಅವನು ರಾಜಕೀಯದಲ್ಲಿ ಗುರುತಿಸೋರೇ ಇರಲಿಲ್ಲ. ಆ ವ್ಯಕ್ತಿ ಅವರೆಲ್ಲ ಸೇರ್ಕೊಂಡು ಈಗ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ, ಜನ ಆಕ್ರೋಶ. ಯಾರ ವಿರುದ್ಧ ಆಕ್ರೋಶ ಮಾಡ್ಬೇಕಾಗಿರೋದು? ಯಾರ ವಿರುದ್ಧ? ಅವರಿಗೆ ನಿಜವಾಗಿ ಮಾನ ಮರ್ಯಾದೆ ಇದ್ದಿದ್ರೆ ಆಕ್ರೋಶ ಮಾಡಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಮಾಡಬೇಕು ಹೊರತು ಅದನ್ನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 11 ವರ್ಷ ಆಯ್ತು. 11 ವರ್ಷಗಳು ಏನ್ 2014ರಲ್ಲಿ ಹೇಳದ್ದು ಅಚ್ಚೇ ದಿನ ಈಗ, ಇವತ್ತು ದೇಶದಲ್ಲಿ ಒಳ್ಳೆ ದಿನಗಳು ಬಂದಿದ್ದಾವ? ಒಳ್ಳೆ ದಿನ ಬಂದಿದೆಯಂದ್ರೆ ಅಚ್ಚೇ ದಿನ ಈಗ. ಎಲ್ಲ ಬೆಲೆಗಳೆಲ್ಲ ಇಳಿಸ್ಬಿಡ್ತೀವಿ.
ಅಮೆರಿಕನ್ ಡಾಲರ್ ಇದೆಯಲ್ಲ, $1 ಅನ್ನ ನಮ್ಮ ₹1 ಸಮ ತಂದ್ಬಿಡ್ತೀನಿ. ಅಮೆರಿಕನ್ ಡಾಲರ್ ಇವತ್ತು ಎಷ್ಟಾಗಿದೆ? ಅವತ್ತೆಷ್ಟಿತ್ತು 2014ರಲ್ಲಿ? ಅವತ್ತು ₹59 ಇತ್ತು. $1 ಬೆಲೆ ₹59. ಇವತ್ತು ₹86. ಇದೇನ ಅಚ್ಚೇ ದಿನ ಅನ್ನೋದು? ಇದೇನ ಅಚ್ಚೇ ದಿನ ಅಂತ ಕರೆಯೋದು? ಹೇಳಿ, ನೀವೇ ಹೇಳಿ. ₹59. ಚಿನ್ನ ₹28 10 ತುಲಾ, 28,000. ₹28,000. ಇವತ್ತೆಷ್ಟಿದೆ ಒಂದು ಚಿನ್ನ ಬೆಲೆ? 1 ಲಕ್ಷಕ್ಕೂ ಹೆಚ್ಚು ಬೆಲೆ. ಪಾಪ ಬಡವರು ಒಂದು ತಾಲಿ ಮಾಡಿಸ್ಕೊಳಕ್ಕಾಗತ್ತ? 10 ಗ್ರಾಮ್ ಚಿನ್ನದ ಬೆಲೆ ₹28,000 1 ಲಕ್ಷ ಚಿನ್ನ ಬಂದೋಯ್ತು. 1 kg ಬೆಳ್ಳಿ ಬೆಲೆ ₹43,000 $94,000. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಒಂದು ಸಿಲಿಂಡರ್ ಬೆಲೆ 2014ರಲ್ಲಿ ₹414. ಇವತ್ತು ₹879. ಇದರಲ್ಲಿ ನಮ್ಮ ಬಜೆಟ್ ಗಾತ್ರ 3,71,000 ಕೋಟಿ. 3,71,000 ಕೋಟಿ. 25-26ನೇ ವರ್ಷಕ್ಕೆ ಬಜೆಟ್ ಗಾತ್ರ 4,09,000 ಕೋಟಿ. ಅಂದ್ರೆ ಸುಮಾರು 38,000 ಕೋಟಿ ಜಾಸ್ತಿ. ಪಾಪರಾಗಿರ್ತಕ್ಕಂಥ ಸರ್ಕಾರದಲ್ಲಿ ಬಜೆಟ್ ಗಾತ್ರ ಜಾಸ್ತಿ ಆಗಕ್ಕೆ ಸಾಧ್ಯ ಆಯ್ತಿಲ್ಲ. ಅಷ್ಟೇ ಅಲ್ಲ, ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಸ್ತಿ ಸೃಜನೆ ಮಾಡ್ತಕ್ಕಂಥದ್ದು 52,000 ಕೋಟಿ ಅಧಿಕಾರಿಗೆ ಬಂದು ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಒಂದು ತಿಂಗಳು ಇಲ್ಲ, 20 ದಿನಗಳಲ್ಲಿ ಶಕ್ತಿ ಯೋಜನೆಗೆ ಜಾರಿ ಕೊಟ್ಟು ಆಮೇಲೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಜಾರಿ ಕೊಟ್ಟು ಭಾರತೀಯ ಜನತಾ ಪಕ್ಷ ಮತ್ತೆ ಜನತಾ ದಳ ಅವ್ರಿಗಿಬ್ರಿಗೂ ಹೊಂದಾಣಿಕೆ ಇಲ್ಲ, ಬೇರೆ ಕತೆ. ಯಾಕೆಂದ್ರೆ ಬೇರೆ ಬೇರೆ ಪ್ರತಿಭಟನೆ ಮಾಡ್ತಾರೆ. ಬಿಜೆಪಿಯವರೇ ಬೇರೆ ಪ್ರತಿಭಟನೆ ಮಾಡ್ತಾರೆ, JDS ನವರೇ ಬೇರೆ ಪ್ರತಿಭಟನೆ ಮಾಡ್ತಾರೆ. ಆದ್ರೂ ಸಮ್ಮಿಶ್ರ ಸರ್ಕಾರ ಜೊತೆ ಮಾಡಿದೀವಿ ಅಂತ ಹೇಳ್ತಾರೆ.
ಆದ್ರಿಂದ ವಿರೋಧ ಪಕ್ಷದವರು ಇದಾರಲ್ಲ, ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಖಜಾನೆ ಎಲ್ಲ ಖಾಲಿ ಆಗ್ಬಿಡ್ತು, ಈ ಸರ್ಕಾರ ಪಾಪರ ಆಗ್ಬಿಟ್ಟಿದೆ, ದುಡ್ಡಿಲ್ಲ. ನಾನು ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 650 ಕೋಟಿ ರೂಪಾಯಿಗಳು ಅಭಿವೃದ್ಧಿ ಕಾರ್ಯಕ್ರಮಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ಈ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಿದ್ದೇವೆ. ಹಾವೇರಿ ಜಿಲ್ಲೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲೇ